ಒಸಿ ಬರ್ತೀಯಾ? ಅಣ್ಣ ಏನ್ ಬರ್ದವ್ರೆ? ಹುಡುಕ್ ಕೊಟ್ಟವ್ರಿಗೆ 50,000 ರೂಪಾಯಿ ಕೊಡ್ತಾರಂತೆ. ನಂಬರ್ ಎಲ್ಲ ಕೊಟ್ಟವ್ರು ನೋಡಿ ಅದ್ರೊಳಗಡೆ. ಅಣ್ಣ ಒಸಿ ನೀನೇ ಫೋನ್ ಮಾಡ್ಕೊಡು, ತಕ್ಕ ದುಡ್ಡು. ಅಣ್ಣ ಯಾರ್ ಮಾತಾಡ್ತಿರೋದಣ್ಣ? ಇದು CBI ಆಫೀಸ್. ಯಾರು ಬೇಕು ನಿಮ್ಗೆ? ಅಣ್ಣ ಇಲ್ಲಿ ನನ್ ತಂಗಿ ಮಗನ್ ಫೋಟೋ ಹಾಕವ್ರೆ. ಯಾವ್ದೋ ವಾಂಟೆಡ್ ಪೋಸ್ಟರ್ ನೋಡಿರ್ತೀರಿ. ಒಂದ್ ನಿಮಿಷ ಹಾಗೆ ಲೈನಲ್ಲಿರಿ, ನಮ್ಮ ಆಫೀಸರ್ ಕೊಡ್ತೀನಿ. ಹಲೋ ಮೇಡಮ್, ಯಾವ್ದೋ ವಾಂಟೆಡ್ ಪೋಸ್ಟರ್ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಒಂದ್ ಹೆಂಗ್ಸು ಫೋನ್ ಮಾಡಿದ್ದಾರೆ. ಕನೆಕ್ಟ್ ಮಾಡಿ. ಹಲೋ ಅಲೋ ಅಲೋ ತಾಯಿ, ನನ್ ಮಗನ್ ಫೋಟೋನೆಲ್ಲ ಬೀದಿನಾಗ ಹಾಕ್ಬಿಟ್ಟವ್ರೆ. ನನ್ ಮಗ ಏನ್ ತಪ್ಪು ಮಾಡ್ಯಾನವ್ವ? ನೋಡಿಮ್ಮ, ಹೆದರ್ಕೋಬೇಡಿ, ಸಮಾಧಾನವಾಗಿರಿ. ನೀವು ಲೈನ್ನಲ್ಲೇ ಇರಿ, ನಮ್ಮ SP ಮೇಡಮ್ ಹತ್ರ ನಿಮಗೆ ಮಾತಾಡಿಸ್ತೀನಿ. ಓಕೆ? ಎಸ್ ಮೇಡಮ್, ನ್ಯಾನ್ಸಿ ಹಿಯರ್. ಹೇಳಿ ನ್ಯಾನ್ಸಿ. ನಾವು ವಾಂಟೆಡ್ ಪೋಸ್ಟರ್ಸ್ಗಳನ್ನ ರೆಡಿ ಮಾಡಿ ಪಬ್ಲಿಷ್ ಮಾಡಿದ್ವಲ್ಲ, ಆ ಇಬ್ರು ಟೆರರಿಸ್ಟ್ಗಳ ಫೋಟೋನ. ಹಾ ಮೇಡಮ್, ಅದರಲ್ಲಿ ಒಬ್ಬನಿಗೆ ನಾನು ದೊಡ್ಡಮ್ಮ ಅಂತ ಹೇಳ್ಕೊಂಡು ಒಂದು ಹೆಂಗ್ಸ್ ಫೋನ್ ಮಾಡಿದ್ದಾರೆ. ಓಕೆ, ಕನೆಕ್ಟ್ ಮಾಡಿ ಇಮಿಡಿಯೇಟ್. ಓಕೆ ಮೇಡಮ್, ಮಾಡ್ತೀನಿ. ಹಲೋ, ಈಗ ಬಂದಿರೋ ಕಾಲನ್ನ ಇಮಿಡಿಯೇಟ್ ಆಗಿ ಮೇಡಮ್ ಚೇಂಬರ್ಗೆ ಕನೆಕ್ಟ್ ಮಾಡಿ. ಯಾ, ಓಕೆ, ಥ್ಯಾಂಕ್ ಯು. ಅಲೋ ಅಲೋ ಅಲೋ, ನನ್ನ ಹೆಸರು ರಾಚಮ್ಮ ಅಂತ, ತುಮಕೂರು ಕಡಿಯೋಳು. ನಮಸ್ಕಾರ, ಹೇಳಿ. ಇಲ್ಲೇ ಪ್ಯಾಟೆಗ್ ಬಂದಿದ್ದೆ. ವಾಪಸ್ಸು ಊರಿಗೆ ಹೋಗಮ್ಮ ಅಂತ ಹೊಂಟ್ ಬರ್ಬೇಕಾದ್ರೆ ಇಲ್ಲೇ ದಾರಿನಾಗೆ ನನ್ ಮಗನ್ ಫೋಟೋ ಹಾಕಿದ್ದಾರೆ ಕಣವ್ವ. ನನ್ ಮಗ ಏನ್ ತಪ್ಪು ಮಾಡೋನವ್ವ? ಅವ್ವ, ಅವನು ನನ್ನ ಒಳ್ಳೆ ಮಗ ಕಣ್ರವ್ವ. ಅವನು ಏನ್ ತಪ್ಪು ಮಾಡಿದಾನವ್ವ? ಅವನ್ ಫೋಟೋವ ಬೀದಿಯಾಗೆಲ್ಲ ಯಾಕ್ರವ್ವ ಹಾಕಿದ್ದೀರಾ? ರಾಜಮ್ಮ, ನೀವೇನು ಹೆದರ್ಕೋಬೇಡಿ. ಒಂದ್ ಕೆಲಸ ಮಾಡಿ, ನೀವು ತಕ್ಷಣ ನನ್ನ ಆಫೀಸಿಗೆ ಬನ್ನಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ವ, ನಿಮ್ಮ ಆಫೀಸು ಎತ್ಲ ಕಡೆ ಬರ್ತದೆ ಅಂತ ಗೊತ್ತಾಗಕ್ಕಿಲ್ಲ ಕಣ್ರವ್ವ. ಅಲ್ಲಿಗೆ ಯಾವ ಬಸ್ ಹೋಯ್ತದೆ ಅಂತ ಅದು ಗೊತ್ತಾಗಕ್ಕಿಲ್ಲ ಕಣ್ರವ್ವ. ಸರಿ, ಒಂದ್ ಕೆಲಸ ಮಾಡಿ, ನೀವೀಗ ಎಲ್ಲಿದ್ದೀರೋ ಅಲ್ಲೇ ಇರಿ, ನಾನು ಕಾರ್ನ ಕೊಟ್ಟು ಕಳಿಸ್ತೀನಿ. ಆತು ಕಣ್ರವ್ವ, ಇಲ್ಲೇ ಇರ್ತೀನಿ. ಹಾಗೆ ಲೈನಲ್ಲಿರಿ, ಕಟ್ ಮಾಡಬೇಡಿ. ಹಲೋ ನ್ಯಾನ್ಸಿ, ಅವ್ರ ಹತ್ರ ಇವಾಗ ಮಾತಾಡ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಅಲ್ಲಿ ಗಾಡಿ ಕಳಿಸಿ ಅವ್ರನ್ನ ಆಫೀಸಿಗೆ ಕರ್ಸ್ಕೊಳ್ಳಿ. ಓಕೆ ಮೇಡಮ್, ಮಾಡ್ತೀನಿ. ಅಯ್ಯೋ ಶಿವನೇ, ಏನ್ ಕಾದಾಯ್ತೋ ನನ್ ಮಗಂಗೆ. ನೋಡಿ, ನನಗೆ ಒಂದು ಮನೆ ಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು. ದೊಡ್ಡದೇನು ಬೇಡ, ಡಬಲ್ ಬೆಡ್ರೂಮ್ ಇದ್ರೆ ಸಾಕು. ಏರಿಯಾ ಚೆನ್ನಾಗಿರ್ಬೇಕು. ಓಕೆ, ಮಾಡಿಕೊಡೋಣ ಸರ್, ಹಿಂಗಿಲ್ಲ ಅನ್ನೋಕ್ಕಾಗುತ್ತಾ? ಮುಖ್ಯವಾಗಿ ಅಪ್ಪಕ್ಕದ ಕಿರಿಕಿರಿ ಇರಬಾರ್ದು. ನಾನು ಯಾವಾಗ ಬೇಕಾದ್ರೆ ಹೋಗಿ ಬರೋ ಹಾಗಿರ್ಬೇಕು. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಬಿಡಿ ಸರ್. ಆಮೇಲೆ ಅಲ್ಲಿ ಇರೋಕ್ಕೆ ಬರೋರು ನನ್ನ ಪಾರ್ಟಿ ವರ್ಕರ್, ಮೈಸೂರಿಂದ ಬರ್ತಾ ಇದ್ದಾರೆ. ಫ್ಯಾಮಿಲಿಗೆ ಇರುವಂಥ ಮನೆ ಬೇಕು, ಮಾಡಿಕೊಡ್ತೀನಿ ಸರ್. ಕರೆಕ್ಟ್. ಇನ್ನು 2 ದಿವಸ ಟೈಮ್ ಕೊಡಿ ಸರ್, ಫೈನಲ್ ಮಾಡಿ ತಮಗೆ ಫೋನ್ ಮಾಡ್ತೀನಿ. ಬರಲಾ ಸ್ವಾಮಿ? ಹಲೋ ಜಯಂತಿ ಅವರೇ, ನಾನು ನಿಮಗೆ ಒಂದು ಮನೆ ವ್ಯವಸ್ಥೆ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ನೀವೀಗ ಒಂದು ಕೆಲಸ ಮಾಡಬೇಕು.
ಒಂದು ಮಹಿಳಾ ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸಿ. ಆಮೇಲೆ ಅದಕ್ಕೊಂದು ಪಬ್ಲಿಕ್ ಫಂಕ್ಷನ್ ಅರೇಂಜ್ ಮಾಡಿ. ಆ ಫಂಕ್ಷನ್ಗೆ ಮೀಡಿಯಾ ಎಲ್ಲ ಪ್ರೆಸ್ದವ್ರು ಬರೋ ಹಾಗೆ ಮಾಡಿ. ಪ್ರತಿದಿನ ಪೇಪರ್ನಲ್ಲಿ ನಿಮ್ಮ ಫೋಟೋ ಬರಬೇಕು. ಅದಕ್ಕೆ ಎಷ್ಟು ಬೇಕಾದ್ರೆ ಖರ್ಚಾಗಲಿ ನಾನು ನೋಡ್ಕೋತೀನಿ. ಹಾಗೆ ನಾನು ನನ್ನ ಪಾರ್ಟಿ ವರ್ಕರ್ಸ್ನ ಅಲ್ಲಿ ಕಳಿಸ್ತೀನಿ. ಅವ್ರು ನಿಮಗೆ ಏನೇನು ಮಾಡಬೇಕು ಎಲ್ಲ ಹೇಳ್ತಾರೆ. ಅಲ್ಲಿನ ಕೆಲಸ ಮುಗಿದ ತಕ್ಷಣ ನಾನಿಲ್ಲಿ ಒಂದು ಪಾರ್ಟಿ ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಆ ಮೀಟಿಂಗಲ್ಲಿ ನಮ್ಮ ಲೀಡರ್ಗೆ ನಿಮ್ಮ ಬಗ್ಗೆ ಹೇಳ್ತೀನಿ. ಆಮೇಲೆ ಒಳ್ಳೆ ದಿನ ನೋಡಿಕೊಂಡು ನಿಮ್ಮನ್ನು ಪಾರ್ಟಿಗೆ ಸೇರಿಸ್ತೀನಿ. ತುಂಬ ಸಂತೋಷ ಸರ್. ಥ್ಯಾಂಕ್ ಯು. ಓಕೆ ಜಯಂತಿ, ಬಾಯ್. ಬಾಯ್ ಸರ್. ಸರ್, ಏನೋ ಮಾತಾಡಬೇಕು ಅಂತ ಕರೆದ್ರಿ? ಹೌದು ದಾಸ್, ನಾ ಹೇಳೋ ವಿಷಯ ನಾವಿಬ್ಬರು ಮಧ್ಯ ಮಾತ್ರ ಇರಬೇಕು. ಸರ್, ನಂಬಿಕೆಗೆ ಇನ್ನೊಂದು ಹೆಸರೇ ಈ ದಾಸ್. ಗೊತ್ತು ದಾಸ್, ಅದಕ್ಕೆ ನನ್ನ ಜೊತೆ ಇಲ್ಲಿ ಕೂತಿದ್ದೀರಾ. ಥ್ಯಾಂಕ್ ಯು ಸರ್. ದಾಸ್, ನೀವು ಸಾಯೋ ತನಕ ಈ ನಂಬಿಕೆ ಹೀಗೆ ಇರಬೇಕು. ಖಂಡಿತ ಸರ್. ದಾಸ್, ನೀವೇನು ಹೇಳ್ತಾ ಇದ್ರಲ್ಲ, ಆ ಹೋಮ್ ಮಿನಿಸ್ಟರ್ ಕೈ ಕೊಟ್ಬಿಟ್ಟಿದ್ದಾನೆ ಅಂತ. ಹೌದು, ಎಷ್ಟೋ ದಿವಸದಿಂದ ಫಾಲೋ ಅಪ್ ಮಾಡಿ ಅವ್ರ ಅಳಿಯನ್ ಬಿಡಿಸೋ ನೆಪದಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬೇಕಾದ 2,000 ಎಕರೆ ಜಮೀನು ಸಿಗುತ್ತೆ ಅಂತ ನಿಮ್ಮ ಫ್ರೆಂಡ್ ಜಡ್ಜ್ ಹತ್ರ ಮಾತಾಡಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರೆ ಕೊನೆಗಳಿಗಲ್ಲಿ ಕೈ ಕೊಟ್ಬಿಟ್ರು ಸರ್. ಇಷ್ಟೊಂದು ಟೆನ್ಷನ್ ಯಾಕೆ ತಗೊಳ್ತೀರಾ ದಾಸ್? ಆ ಹೋಮ್ ಮಿನಿಸ್ಟರ್ ತಾನೇ ಕೈ ಕೊಟ್ಟಿದ್ದು. ಆ ಕೈಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಆಯಿತು. ದಾಸ್, ಇಡೀ ದೇಶದಲ್ಲೇ ಇರೋ ನಂಬರ್ 1 ಶಾರ್ಪ್ ಶೂಟರ್ ನನಗೆ ಬೇಕು. ಐ ಮೀನ್ ಹಿಟ್ ಮ್ಯಾನ್. ಐ ವಾಂಟ್ ದ ಬೆಸ್ಟ್. ಸರ್, ಏನು ಹೇಳ್ತಾ ಇದ್ದೀರಾ? ಒಬ್ಬ ಸುಪಾರಿ ಕಿಲ್ಲರ್ ಬೇಕು. ಇಮಿಡಿಯೇಟ್ ಆಗಿ ಹುಡುಕಿ. ನನಗೆ ಯಾರ್ದಾದ್ರೂ ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಮಾಡು ಅಂತೇಳಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡು ಅಂತೇಳಿ ಮಾಡ್ತೀನಿ. ಅದು ಬಿಟ್ಟು ಈ ಶಾರ್ಪ್ ಶೂಟರು ಗನ್ನು ಅಂದರೆ ನನಗೆ ಭಯ ಆಗುತ್ತೆ ಸರ್. ಹೆದರ್ಕೋಬೇಡಿ ದಾಸ್, ನಾನು ಯಾರನ್ನೂ ಸಾಯಿಸಲ್ಲ. ನನ್ನ ಪ್ಲ್ಯಾನ್ ನನಗೆ ಗೊತ್ತು. ಡೋಂಟ್ ಬಿ ಟೆನ್ಸ್. ನಾನು ಏನು ವಿಷಯ ಹೇಳಬೇಕಾಗಿತ್ತು ಹೇಳಾಯಿತು. ಬಾಕಿನ ನನಗೆ ಬಿಟ್ಬಿಡಿ. ನಾನು ಹೇಳಿದ್ದನ್ನು ಅರೇಂಜ್ ಮಾಡಿ. ಓಕೆ ಸರ್, ಖಂಡಿತ. ನಿಮ್ಮನ್ನು ನೋಡಿದ್ರೆ ಒಳ್ಳೆ ರಂಗ್ ಕಾಣ್ತೀರಿ ಕಣವ. ನನ್ನ ಮಗ ಏನ್ ತೆಪ್ಪು ಮಾಡೋನೆ ಹೇಳ್ರವ. ಬೇಕಾದ್ರೆ ನಾನು ನಿಮ್ಮ ಕಾಲೇ ಬೇಕಾದ್ರೆ ಬೀಳ್ತೀನಿ ಕಣ್ರವ. ರಾಜಮ್ಮ, ನೀವು ದೊಡ್ಡವರು, ಹಾಗೆಲ್ಲ ಮಾಡಬಾರ್ದು. ಸಮಾಧಾನ ಮಾಡ್ಕೊಡಿ. ತಗೊಳ್ಳಿ, ನೀರು ಕೊಡಿರಿ. ಹೇಳ್ರವ, ನನ್ನ ಮಗ ಎಲ್ಲಿದ್ದಾನೆ? ಹೇಳ್ತೀನಿ, ಆದರೆ ಅದಕ್ಕೆ ಮೊದಲು ನಂದೊಂದಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಆಯ್ತು, ಕೇಳ್ರವ, ಹೇಳ್ತೀನಿ. ಇವನು ನಿಮ್ಮ ಮಗನಾ? ಆಗ್ಲೇ ಹೇಳಿದ್ನಲ್ರವ, ಇವನೇ ನನ್ನ ದೊಡ್ಡ ಮಗ. ನನ್ನ ತಂಗಿಗೆ 2 ಗಂಡು 1 ಹೆಣ್ಣು ಮಗ. ಮಕ್ಕಳು ಚಿಕ್ಕವಾಗಿರ್ಬೇಕಾದ್ರೆ ನನ್ನ ತಂಗಿ ತೀರ್ಕೊಂಬಿಟ್ಲು. ಆಮೇಲೆ ಆ ಮಕ್ಕಳ ಜವಾಬ್ದಾರಿ ನನ್ನ ಮೇಗೆ ಬಿತ್ತು. ಆ ಮಕ್ಕಳನ್ನ ನನ್ನ ಕಣ್ಣಾಗಿ ಇಟ್ಕೊಂಡು ಸಾಕ್ತಾ ಇದ್ದೀನಿ ಕಣ್ರವ. ಇವ್ವ, ನಮ್ಮ ಬಸವ ಅವನಲ್ರವ, ಅವನು ಚಿಂದಂತ ಹುಡುಗ ಕಣ್ರವ. ತಂಗಿ ಮದುವೆನ ಸಂದಾಗಿ ಮಾಡಬೇಕು, ತಮ್ಮನ್ನ ಇಂಜಿನಿಯರ್ ಓದಿಸ್ಬೇಕು. ಹಳ್ಳಿಯಾಗಿದ್ದರೆ ದುಡಿಮೆ ಸಾಕಾಗಕ್ಕಿಲ್ಲ ಅಂತ ಪಟ್ಟಣಕ್ಕೆ ಬಂದ ಕಣ್ರವ. ಯಾವುದೋ ದೊಡ್ಡ ಕಂಪ್ನಿಯಾಗೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಈಗ 1-2 ತಿಂಗಳ ಮುಂಚೆ ಫೋನ್ ಮಾಡಿದ್ದ ಕಣ್ರವ. ಅದು ಅಲ್ಲದೆ ತಂಗಿ ಮದುವೆಗೆ ಅಂತೇಳಿ 5 ಲಕ್ಷ ರೂಪಾಯಿ ಬೇರೆ ಕಳಿಸಿದ್ದ ಕಣ್ರವ. ಏನು,
5 ಲಕ್ಷನಾ? ಹೌದು ಕಣ್ರವ. 15 ದಿನದಿಂದ ನನ್ನ ಮಗ ಫೋನ್ ಮಾಡಿರಲಿಲ್ಲ. ಮೊನ್ನೆ ಇದ್ಕಿದ್ದಂಗೆ ಅವ್ನ ಸ್ನೇಹಿತ ಅಂತ ಹೇಳಿ ಬಂದು ಹಣ ಕೊಟ್ಟ. ಅದೇ ನೀವು ಫೋಟೋ ಅಳಿಸಿದ್ರಲ್ಲ. ಇವನೇನ ಬಂದು ದುಡ್ಡು ಕೊಟ್ಟಿದ್ದು? ಹೌದು ಕಣ್ರವ, ಇವನೇ ಬಂದಿದ್ದು. ಹೌದು ಕಣ್ರವ, ಇವನೇಯ. ನಿಮ್ಮ ಮಗ ಕೆಲಸದ ಮೇಲೆ ಬೇರೆ ಊರಿಗೆ ಹೋದ. ತಂಗಿ ಮದುವೆಗೆ ಹಣ ಕೊಟ್ಬಿಡು ಅಂತ ನನ್ನ ಹತ್ರ ಹೇಳ್ದ. ಇನ್ನೂ ಏನಾದರೂ ಬೇಕು ಅಂತಂದರೆ ಈ ನಂಬರಿಗೆ ಫೋನ್ ಮಾಡಿ ಅಂತ ಫೋನ್ ನಂಬರು ಕೊಟ್ಟೋದ ಕಣ್ರವ. ಆ ನಂಬರ್ ನಿಮ್ಮ ಹತ್ರ ಇದೆಯಾ? ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ಹುಡುಕ್ತೆ ಕಣ್ರವ, ಸಿಗಲಿಲ್ಲ. ಈಗಲಾದರೂ ಹೇಳ್ರವ ನನ್ನ ಮಗ ಎಲ್ಲಿದ್ದಾನೆ ಅಂತ. ರಾಜಮ್ಮ, ನೀವು ಹೇಳೋ ಪ್ರಕಾರ ನಿಮ್ಮ ಮಗ ಊರಲ್ಲಿ ಒಳ್ಳೆಯವನೇ ಆಗಿದ್ದ. ಆದರೆ ಬೆಂಗಳೂರಿನಲ್ಲಿ ಅವನಿಗೆ ಬೇರೆ ಒಂದು ರೂಪನೇ ಇತ್ತು. ಒಗಟ್ಟು ನಂಗೆ ಮಾತಾಡಬೇಡ್ರಿ, ನಂಗೆ ಅರ್ಥ ಆಗಕ್ಕಿಲ್ಲ. ಹೊಸಿ ಬಿಡ್ಸಿ ಹೇಳ್ರವ. ನಿಮ್ಮ ಮಗ ಬೆಂಗಳೂರಿನಲ್ಲಿ ಪೊಲೀಸ್ನವ್ರಿಗೆ ಬೇಕಾಗಿರೋ ಒಬ್ಬ ಭಯೋತ್ಪಾದಕ. ಏನು ಹೇಳ್ತಿದ್ದೀರವ ನೀವು? ನನ್ನ ಮಗ ಭಯೋತ್ಪಾದಕನೇ? ರಾಜಮ್ಮ, ನಿಮ್ಮ ಮಗ ನಿಮ್ಮ ಕೈ ತುತ್ತು ತಿನ್ಕೊಂಡು ಊರಲ್ಲೇ ಇದ್ದಿದ್ದಿದ್ರೆ ಜೀವಂತವಾಗಿರ್ತಿದ್ದ. ಏನು ಹೇಳ್ತಿದ್ದೀರವ? ರಾಜಮ್ಮ, ನಿಮ್ಮ ಮಗ ಬದುಕಿಲ್ಲ. ಇದನ್ನು ತಗೊಳ್ಳಿ ಸರ್, ತುಂಬಾ ಚೆನ್ನಾಗಿದೆ. ನೀನು ಇಷ್ಟೇ ಸರ್ಪ್ರೈಸ್ ಸಾಕಾ ಅಥವಾ ಇನ್ನೂ ಬೇಕಾ? ತಪ್ಪಿಸ್ಕೊಂಡ್ಬಿಟ್ರ? ಹೋಗ್ಲಿ ಬಿಡಿ, ಬನ್ನಿ ಮೊದಲು ಮನೆ ಹೋಗೋಣ. ಹೇಳಿ ಲೋಕೇಶ್. ಹಲೋ ವಿದ್ಯಾ, ಹೌ ಆರ್ ಯು? ನಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು? ನಾನು ಚೆನ್ನಾಗಿದ್ದೀನಿ ವಿದ್ಯಾ. ಇವತ್ತು ಸಾಯಂಕಾಲ ನಾನು ತಲಕಾಡು ಹೊರಟಿದ್ದೀನಿ. ಓಕೆ. 2ನೇ ಶುಕ್ರವಾರ ಅವ್ನ ಫ್ರೆಂಡ್ ಅನ್ಕೊಂಡು ಯಾರೋ ಕಳ್ಳನ ಹಿಡಿದ್ವಿ. ನಾಳೆ 4ನೇ ಶುಕ್ರವಾರ. ಹಾಂ. ಸಂಜೆ ಸತ್ತೋಗಿರೋ ವಿಷಯ ಅವ್ನು ಗೊತ್ತಿಲ್ಲ ಅನ್ಕೋತೀನಿ. ಅವ್ನು ನಾಳೆ ಖಂಡಿತ ಬಂದೇ ಬರ್ತಾನೆ. ಅವಾಗ ನಾವು ಅವನಿಗೆ ಕಸ್ಟಡಿ ತಗೋತೀವಿ. ಓಕೆ ಲೋಕೇಶ್, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ವಿದ್ಯಾ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್. ನನಗೆ ಈಗಲೂ ನಂಬಿಕೆ ಬರ್ತಾ ಇಲ್ಲ ಮಿಸ್ಟರ್ ಮನೋಜ್. ಅವನೊಬ್ಬ ಅಶಿಸ್ತಿನ ಮನುಷ್ಯ ಆಗಿದ್ದ ಅಂತ ನಮಗೆ ಗೊತ್ತಿತ್ತು. ದೇಶದ ಭದ್ರತೆಗೆ ಸವಾಲು ಹಾಕೋ ಒಬ್ಬ ಭಯೋತ್ಪಾದಕ ತಯಾರಾಗ್ತಾ ಇದ್ದಾನೆ ಅಂತ ನನಗೆ ಅವನ ಟ್ರೈನಿಂಗ್ ಪೀರಿಯಡ್ನಲ್ಲೇ ಸೂಚನೆ ಸಿಕ್ಕಿದ್ದಿದ್ರೆ ನಾನೇ ಅವನನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾ ಇದ್ದೆ.
ಈಗಲೂ ಕಾಲ ಮಿಂಚಿಲ್ಲ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆನೂ ಗಂಡಸು ಅಂತ ಇಡೀ ಪ್ರಪಂಚಕ್ಕೆ ತಿಳಿಸೋ ಕಾಲ ಈಗ ಬಂದಿದೆ. ಗೋ ಅಹೆಡ್ ಮಿಸ್ಟರ್ ಮನೋಜ್, ಚೇಸ್ ದೆಮ್ ಅಂಡ್ ಕಿಲ್ ದೆಮ್. ಖಂಡಿತ ಸರ್, ಅದಕ್ಕೋಸ್ಕರನೇ ತಮ್ಮಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ನಾನು ಬಂದಿರೋದು. ಅವನು ಕಾಲೇಜಿನಲ್ಲಿದ್ದಾಗ NCCನಲ್ಲಿದ್ದ 3 ವರ್ಷ, ಕರ್ನಾಟಕ ಡೈರೆಕ್ಟರೇಟ್ನಲ್ಲಿ 3 ವರ್ಷನೂ ಬೆಸ್ಟ್ ಕ್ಯಾಡೆಟ್ ಅವಾರ್ಡ್ ತಗೊಂಡ. ಅದ್ರ ಬೇಸಿಸ್ ಮೇಲೆ ನಾವು ಅವನಿಗೆ ಆರ್ಮಿ ರಿಕ್ರೂಟ್ಮೆಂಟ್ಗೂ ರೆಕಮೆಂಡ್ ಮಾಡಿದ್ವಿ. ಅವನು ಡಿಗ್ರಿ ಮುಗಿದ ಮೇಲೆ ಆರ್ಮಿನೂ ಸೇರಿದ. 3 ತಿಂಗಳು ಬಹಳ ಚೆನ್ನಾಗಿ ಟ್ರೈನಿಂಗ್ ತಗೊಂಡ. ಅದಾದ್ಮೇಲೆ ಏನಾಯ್ತೋ ಏನೋ, ಸುಮ್ಮನೆ ಹುಷಾರಿಲ್ಲ ಅಂತ ಸಿಕ್ ಲೀವ್ ಹಾಕಕ್ಕೆ ಶುರು ಮಾಡ್ದ. ಇದು ನನ್ನ ಗಮನಕ್ಕೂ ಬಂತು. ನಾನು ಅವನನ್ನು ಕರೆಸಿ ವಾರನ್ ಮಾಡಿ ಕಳಿಸ್ದೆ. 1 ತಿಂಗಳು ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾ ಇದ್ದ ಅವನು. ಮತ್ತೆ ಶುರು ಮಾಡ್ಕೊಂಡ ನೋಡಿ. ಇದ್ದಕ್ಕಿದ್ದಾಗೆ ಒಂದು ದಿವಸ ಸಿಕ್ ಲೀವ್ ಹಾಕಿದ. ನನಗೆ ಯಾಕೋ ಅನುಮಾನ ಬಂದು ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದೆ. ಆಗ ಗೊತ್ತಾಯ್ತು ಅವನು ಡ್ರಗ್ಸ್ ತಗೊಂಡು ಕಾಯಿಲೆ ಬಿದ್ದಿದ್ದ. ಅಷ್ಟೆಲ್ಲ ಆದರೂ ಕೂಡ ನಾನು ಅವನಿಗೆ ಲೈಟ್ ಪನಿಷ್ಮೆಂಟ್ ಕೊಟ್ಟು ಅವನ್ನ ಟ್ರೈನಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಪರ್ಮಿಟ್ ಮಾಡಿದ್ದೆ. ನೋ, ಹುಷಾರಿಲ್ಲ, ಜ್ವರ ಬಂದಿದೆ ಅಂತ ಹೇಳಿದ್ರು ಕೇಳಲಿಲ್ಲ. ಬೆಳಗ್ಗೆನೆ ಟ್ರೈನಿಂಗ್ ಬರಬೇಕು ಅಂತ ಫೋರ್ಸ್ ಮಾಡಿದ್ರು. ಹಿಡ್ಕೊಂಡು ನಾನು ಕೊಟ್ಟೆ. ಅಯ್ಯೋ ದೇವ್ರೆ, ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ಇದೇ ಇದೆಯಲ್ಲ, ಕೋರ್ಟ್ ಮಾರ್ಷಲು, ಶಿಕ್ಷೆ, ಡಿಸ್ಮಿಸ್ಸು ಆಗಿದ್ದು ಅದೇ. ಒಟ್ಟಿನಲ್ಲಿ ನನ್ನ ಆರ್ಮಿ ಕೆರಿಯರೇ ಮುಗಿದೋಯ್ತು. ಇವನಿಗೆ ಕೋಪ ಜಾಸ್ತಿ, ಮಾತಾಡಿಸಿದ್ರೆ ಸಾಕು ಹೊಡೆಯೋಕ್ಕೆ ಹೋಗ್ತಾನೆ. ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ತೋಳಿ, ನಿಮ್ಮ ಟೈಮ್ ಸರಿ ಇದೆ. ಲೋಕೇಶ್, ನೀವು ನಿನ್ನೆ ರಾತ್ರಿನೇ ಹೊರಡಬೇಕಿತ್ತಲ್ಲ? ಹೌದು ವಿದ್ಯಾ, ಆದರೆ CMದು ಎಮರ್ಜೆನ್ಸಿ ಪ್ರೋಗ್ರಾಮ್ ಇರೋದ್ರಿಂದ ಇವತ್ತು ಹೊರಟಿದ್ದೀನಿ. ಯಾಕೆ ವಿದ್ಯಾ, ಒಂಥರ ಇದೆಯಾ? ಏನು ಪ್ರಾಬ್ಲಮ್? ಏನಿಲ್ಲ, ಮನೆಯಲ್ಲಿ ಒಂದು ಸ್ವಲ್ಪ ಟೆನ್ಷನ್. ಇನ್ನೂ ಟೆನ್ಷನ್? ಹೌದು ಲೋಕೇಶ್, ಆ ಟೆರರಿಸ್ಟ್ಗಳು ಅಕ್ಕ ಬಾವ ಋಷಿನ ಟಾರ್ಗೆಟ್ ಮಾಡಿ ನನಗೆ ತೊಂದರೆ ಕೊಡ್ತಿದ್ದಾರೆ. ಅದಕ್ಕೆ ಋಷಿ ಇಲ್ಲಿದ್ರೆ ನಾನು ನನ್ನ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಹೇಳಿ ಅವನನ್ನ ಶಿವಮೊಗ್ಗ ಕಳಿಸ್ಬಿಟ್ಟು ಅಕ್ಕ ಡಿಸೈಡ್ ಮಾಡಿಬಿಡ್ತಾರೆ. ವಿದ್ಯಾ, ಸೆಕ್ಯೂರಿಟಿ ಅರೇಂಜ್ ಮಾಡಿದ್ಯಲ್ವ? ಮಾಡಿದ್ದೀನಿ ಸುರೇಶ್, ಆದರೂ ಮೊನ್ನೆ ಅವನು ಋಷಿ ಸ್ಕೂಲ್ ಹತ್ರನೇ ಹೋಗಿ ಸೆಕ್ಯೂರಿಟಿ ಅವ್ರ ಕಣ್ಣು ತಪ್ಪಿಸಿ ಅವನ ಮೂಲಕ ನನಗೊಂದು ವಾರ್ನಿಂಗ್ ಕಳಿಸಿದ್ದಾನೆ. ಅದು ಅಲ್ಲದೆ ಮೊನ್ನೆ ಕಾಂಪ್ಲೆಕ್ಸ್ ಹತ್ರ ಬೇರೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ದ. ಇದು ಎಲ್ಲದರಿಂದ ನಮ್ಮ ಅಕ್ಕ ಭಾವ ಸ್ವಲ್ಪ ಹೆದರ್ಕೊಂಡಿದ್ದಾರೆ. ವಿದ್ಯಾ, ನಿಮ್ಮ ಮನೆಯವ್ರು ಹೇಳ್ತಿರೋ ಒಂದು ರೀತಿ ಕರೆಕ್ಟ್ ಆಗಿದೆ, ತಪ್ಪು ತಿಳ್ಕೊಬೇಡ ವಿದ್ಯಾ. ಆದರೆ ನೀನು ನಡೀತಿರೋದು ಕತ್ತಿ ಅಲ್ಗಿನ ಮೇಲೆ. ನೀನು ಕೇಸಲ್ಲಿ ಗೆಲ್ಬೇಕಂತಾನೆ ನಿಮ್ಮ ಫ್ಯಾಮಿಲಿ ಡಿಸಿಷನ್ ತಗೊಂಡಿದೆ. ಅವ್ರ ಕಾಳಜಿ ನಂಗೆ ಅರ್ಥ ಆಗುತ್ತೆ ಲೋಕೇಶ್, ಆದರೆ ಅಷ್ಟು ಚಿಕ್ಕ ಹುಡುಗನ ಅವ್ರ ತಂದೆ ತಾಯಿಯಿಂದ ದೂರ ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಯಾವತ್ತೂ ಒಪ್ಪೋದೂ ಇಲ್ಲ. ಕೂಲ್ ವಿದ್ಯಾ, ಯಾಕೆಷ್ಟು ಇಮೋಷನಲ್ ಆಗ್ತಿದ್ಯಾ? ನೀನು ಮಾಡ್ತಿರೋದು ಯುದ್ಧ. ಇದು ನನಗೆ ಸೋಲು ಗೆಲುವು ಇದ್ದಿದ್ದ. ಅದ್ರ ಒಂದು ಮಾತ್ರ ಜ್ಞಾಪಕ ಇತ್ತು, ಯುದ್ಧದಲ್ಲಿ ನಾನು ಜೊತೆಗೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್. ಓಕೆ ವಿದ್ಯಾ, ಲೇಟ್ ಆಗ್ತಿದೆ, ನಾನು ಊರಿಗೆ ಹೋಗ್ಬಿಟ್ಟು ನನಗೆ ಫೋನ್ ಮಾಡ್ತೀನಿ. ಓಕೆ.